ವೋಟಿಂಗ್ ಲೈನ್ಸ್ ಇವಾಗ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. 10 ಗಂಟೆಗೆನೆ ಅಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆನೆ ವೋಟಿಂಗ್ ಲೈನ್ಸ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಇವಾಗ ಫೈನಲ್ ಆಗಿರುವಂತಹ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಸೊ ಟೋಟಲ್ ಆಗಿ 20 ಸ್ಲಾಟ್ಗಳಿದ್ವು ಈ ಒಂದು ಫಿನಾಲೆಗೋಸ್ಕರ ನಡೆದಂತಹ ವೋಟಿಂಗ್ ನಲ್ಲಿ. ಹಾಗೇನೆ 19 ಸ್ಲಾಟ್ ತನಕ ಕೂಡ ನಾನು ರೆಗ್ಯುಲರ್ ಆಗಿನೇ ಅಪ್ಡೇಟ್ ಅನ್ನ ಕೊಡ್ತಾ ಬಂದಿದ್ದೀನಿ. ಸೊ ಇದು 20ನೇ ಸ್ಲಾಟ್ ಆಗಿರುವಂತದ್ದು. ಹಾಗೇನೆ ಇದು ಫೈನಲ್ ಸ್ಲಾಟ್ ಆಗಿರುತ್ತೆ. ಇದಾದ ನಂತರ ಯಾವುದೇ ರೀತಿಯಾಗಿ ವೋಟಿಂಗ್ ಲೈನ್ಸ್ ಗಳು ಓಪನ್ ಕೂಡ ಇರೋದಿಲ್ಲ. ಸೊ ಇದೇನೆ ಅಂತಿಮವಾದಂತಹ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಈ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರು ಎಷ್ಟು ವೋಟ್ಗಳನ್ನು ಗಳಿಸ್ಕೊಂಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ವೋಟ್ ಆಗುತ್ತೆ, ಮತ್ತೆ ಬೆಳಗ್ಗೆ 19ನೇ ಸ್ಲಾಟ್ ಏನಿತ್ತು ಅಂದ್ರೆ ರವಿವಾರ ಬೆಳಗ್ಗೆಯ 7 ಗಂಟೆಯ ಸ್ಲಾಟ್, ಅಲ್ಲಿಂದ 10 ಗಂಟೆ ತನಕ 3 ಗಂಟೆಯ ಕಾಲಾವಕಾಶ ಇತ್ತು. ಸೊ ಇಲ್ಲಿ ತನಕ ಬಂದಿರುವಂತಹ ವೋಟುಗಳು ಎಷ್ಟು, ಸೊ ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಮತ್ತೆ ಟೋಟಲ್ ಆಗಿ 20 ಸ್ಲಾಟ್ಗಳ ವೋಟುಗಳು ಕಂಪ್ಲೀಟ್ ಆದಾಗ ಯಾರಿಗೆ ಎಷ್ಟು ವೋಟುಗಳು ಬಂದಿದಾವೆ, ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಯಾವ ಪ್ಲೇಸ್ ಸಿಕ್ಕಿದೆ, ಸೊ ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ಇದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗ ನೀವು ಆ ವಿಡಿಯೋನ ಮೊದಲು ನೋಡಬಹುದು. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಒಂದು ಸ್ಲಾಟ್ ಅಲ್ಲಿ 22 ಲಕ್ಷ ವೋಟ್ಗಳನ್ನ ಗಳಿಸ್ಕೊಂಡಿದ್ದಾರೆ ಮ್ಯೂಟೆಂಟ್ ರಘು ಅವರು. ಸೊ ಅವರಿಗೆ ಬರೋಬ್ಬರಿ 22 ಲಕ್ಷ ವೋಟುಗಳು ಈ ಸ್ಲಾಟ್ ಅಲ್ಲಿ ಬಂದಿರುವಂತದ್ದು. ಇದರ ಅರ್ಥ ಪ್ರತಿ ಗಂಟೆಗೆ 7 ಲಕ್ಷಕ್ಕಿಂತನೂ ಜಾಸ್ತಿ ವೋಟುಗಳು ಬಂದ ರೀತಿನಲ್ಲಿ ಆಗುತ್ತೆ. ಇನ್ನು ಸೆಕೆಂಡ್ ಹೈಯೆಸ್ಟ್ ಅಂತ ಹೇಳಿದ್ರೆ ಅದು ಕಾವ್ಯ ಶೈವ ಅವರಿಗೆ 26 ಲಕ್ಷ ವೋಟುಗಳು ಬಂದಿದ್ದಾವೆ ಈ ಸ್ಲಾಟ್ ಅಲ್ಲಿ. ಇದರರ್ಥ ಪ್ರತಿ ಗಂಟೆಗೆ 8 ಲಕ್ಷ ವೋಟುಗಳು ಬಂದ ರೀತಿನಲ್ಲಾಗಿದೆ ಕಾವ್ಯ ಶೈವ ಅವರಿಗೆ. ಇದಾದ ನಂತರ ಧನುಷ್ ಗೌಡ ಅವರಿಗೆ 34 ಲಕ್ಷ ವೋಟುಗಳು ಬಂದಿರುವಂತದ್ದು. ಇದರರ್ಥ ಪ್ರತಿ ಗಂಟೆಗೆ ಅವರಿಗೆ 11 ಲಕ್ಷಕ್ಕಿಂತನೂ ಜಾಸ್ತಿನ ವೋಟುಗಳು ಬಂದ ರೀತಿನಲ್ಲಾಗಿದೆ. ಇನ್ನು ಅಶ್ವಿನಿ ಗೌಡ ಅವರಿಗೆ 53 ಲಕ್ಷ ವೋಟುಗಳು ಬಂದಿರುವಂತದ್ದು. ಇದು ಕಡೆಯ ಸ್ಲಾಟ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಜಬರ್ದಸ್ತಾಗಿ ವೋಟ್ ಬಂದಿದೆ. ಸೊ 53 ಲಕ್ಷ ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ 15ಕ್ಕಿಂತ ಹೆಚ್ಚು 16 ಕನ್ಸಿಡರ್ ಮಾಡಬಹುದು. 16 ಕೂಡ ಅಲ್ಲ, ಅದಕ್ಕೂ ಜಾಸ್ತಿನೇ ಆಗುತ್ತೆ. 17ರಿಂದ 17.5 ಆಗುತ್ತೆ. 17.5 ಲಕ್ಷ ವೋಟುಗಳು ಪ್ರತಿ ಗಂಟೆಗೆ ಬಂದ ರೀತಿನಲ್ಲಾಗಿದೆ ಅಶ್ವಿನಿ ಗೌಡ ಅವರಿಗೆ. ಇದಾದ ನಂತರ ಇರೋದು ರಕ್ಷಿತಾ ಶೆಟ್ಟಿ ಅವರು 70 ಲಕ್ಷ ವೋಟುಗಳನ್ನ ಗಳಿಸ್ಕೊಂಡಿದ್ದಾರೆ. ಸೊ ಇದರರ್ಥ ಅರೌಂಡ್ 23 ಲಕ್ಷ ವೋಟುಗಳು ಪ್ರತಿ ಗಂಟೆಗೆ ಇವರಿಗೆ ಬಂದ ರೀತಿನಲ್ಲಾಗಿದೆ. ಹಾಗೇನೆ ನಂಬರ್ 1 ಪ್ಲೇಸ್ ಅಲ್ಲಿ ಇರುವಂತಹ ಗಿಲ್ಲಿ ಅವರಿಗೆ ಬಂದಿರುವಂತಹ ವೋಟ್ ನ ಬಗ್ಗೆ ಮಾಹಿತಿ ಏನೋ ಸಿಕ್ಕಿದೆ, ಬಟ್ ಅಲ್ಲಿ ಒಂದು ಸ್ಮಾಲ್ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅದು 1.34 ಲಕ್ಷನ ಅಥವಾ 13,47,00,000 ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಆ ಪಾಯಿಂಟ್ ಇರುತ್ತಲ್ವಾ, 1 ಕೋಟಿ ಆದ್ಮೇಲೆ ಒಂದು ಪಾಯಿಂಟ್ ಇರ್ಬೇಕಲ್ವಾ. ಸೊ ಆ ಪಾಯಿಂಟ್ ಏನಿದೆ 13 ಅಂತ ಬಂದು ಅದರ ಪಕ್ಕದಲ್ಲಿರುವಂತದ್ದು. ಸೊ ಹೀಗಾಗಿ ಇದು 13,47,00,000 ಅಂತ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ವೋಟುಗಳು ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಸರ್ಪ್ರೈಸಿಂಗ್ ಅಂತಾನೆ ಹೇಳಬಹುದು. ಇಲ್ಲಿ ರಕ್ಷಿತಾ ಅವರಿಗೆ 70 ಲಕ್ಷ ವೋಟ್ ಅಂತ ಹೇಳಿದ್ರೆ ಅದಕ್ಕಿಂತನೂ 15ರಿಂದ 16 ಪಟ್ಟು ಜಾಸ್ತಿ ವೋಟುಗಳು ಇಲ್ಲಿ ಗಿಲ್ಲಿ ನಟ ಅವರಿಗೆ ಬಂದ ರೀತಿನಲ್ಲಾಗಿದೆ. ಲಾಸ್ಟ್ ಒಂದು ಸ್ಲಾಟ್ ಅಲ್ಲಿ ಕ್ರೇಜಿ ಅಂತಾನೆ ಹೇಳ್ಬಹುದು. ಅಥವಾ ಇದು 1,34,00,000 ಏನಾದರೂ ಆಗಿದ್ದಿದ್ರೆ ರಕ್ಷಿತಾ ಅವರಿಗಿಂತನೂ ಅರೌಂಡ್ 50 ಲಕ್ಷ ವೋಟುಗಳು ಜಾಸ್ತಿ ಬಂದ ರೀತಿನಲ್ಲಾಗತ್ತೆ. ಸೊ ಇದ್ರ ಬಗ್ಗೆ ಕನ್ಫರ್ಮ್ ಮಾಡೋಣ, ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಬಟ್ ಇದು 13 ಕೋಟಿ ಅಂತಾನೆ ಸದ್ಯಕ್ಕೆ ತೋರಿಸ್ತಾ ಇರುವಂತದ್ದು. 13 ಕೋಟಿ ವೋಟುಗಳು ಅಂತ ಹೇಳಿದ್ರೆ ಕ್ರೇಜಿ. ಎಷ್ಟು ವೋಟ್ ಆಗುತ್ತೆ ಅದನ್ನ ಲೆಕ್ಕ ಹಾಕೋಣ. ಸೊ ಇವಾಗ ವೋಟ್ ಪರ್ಸೆಂಟೇಜ್ ಅದನ್ನ ನೋಡ್ತಾ ಹೋಗೋದಾದ್ರೆ ಪರ್ಸೆಂಟೇಜ್ ವೈಸ್ ನೋಡೋಣ. ಮೊದಲನೇದಾಗಿ ಸೊ ವೋಟ್ ಪರ್ಸೆಂಟೇಜ್ ಏನಿದೆ ಅದು ರಘು ಅವರಿಗೆ 6ನೇ ಪ್ಲೇಸ್ ಆಗುತ್ತೆ ಮತ್ತು ಕೇವಲ 1.33% ವೋಟ್ ಆದ ರೀತಿನಲ್ಲಾಗುತ್ತೆ. ಧನುಷ್ ಅವರಿಗೆ 8.97% ವೋಟ್ ಆದ ರೀತಿನಲ್ಲಾಗುತ್ತೆ. ಹಾಗೆಯೇ ಅವರಿಗೆ 5ನೇ ಪ್ಲೇಸ್ ಸಿಗುತ್ತೆ. ಮತ್ತು ಕಾವ್ಯ ಶೈವ ಅವರಿಗೆ 4ನೇ ಪ್ಲೇಸ್, ಹಾಗೆಯೇ 9.34% ವೋಟ್ ಆದ ರೀತಿನಲ್ಲಾಗುತ್ತೆ. ಅಶ್ವಿನಿ ಗೌಡ ಅವರಿಗೆ 3ನೇ ಪ್ಲೇಸ್, ಹಾಗೆಯೇ 9.72% ವೋಟ್ ಆದ ರೀತಿನಲ್ಲಾಗುತ್ತೆ. 2ನೇ ಪ್ಲೇಸ್ ರಕ್ಷಿತಾ ಶೆಟ್ಟಿ ಅವರಿಗೆ, ಹಾಗೆಯೇ 21.30% ವೋಟ್ ಆದ ರೀತಿನಲ್ಲಾಗುತ್ತೆ. ಗಿಲ್ಲಿ ನಟ ಅವರಿಗೆ ಅದೇನಾದ್ರೂ 13 ಕೋಟಿ ವೋಟ್ ಆಗಿದ್ದಿದ್ರೆ ಬರೋಬ್ಬರಿ 49.34% ವೋಟ್ ಆದ ರೀತಿನಲ್ಲಾಗುತ್ತೆ. ಅದೇನಾದ್ರೂ 1.34 ಕೋಟಿ ಅನ್ನೋದಾಗಿದ್ರೆ ಅಂದ್ರೆ 1,34,00,000 ಅನ್ನೋದಾಗಿದ್ರೆ ಇದು ಅರೌಂಡ್ 45ರಿಂದ 46% ವೋಟ್ ಅಂದ ರೀತಿನಲ್ಲಾಗತ್ತೆ. ಬಟ್ ಅದು ಯಾಕೋ 13 ಕೋಟಿ ಅಂತಾನೆ ಅನ್ನಿಸ್ತಾ ಇದೆ. ಸೊ 13 ಕೋಟಿ ಅನ್ನೋದಾದ್ರೆ ಟೋಟಲ್ ಆಗಿ ವೋಟ್ಗಳು ಎಷ್ಟಾಗ್ತವೆ, ಸೊ ಅದನ್ನ ನೋಡ್ತಾ ಹೋಗೋಣ. ಹಾಗೇನೆ ಉಳಿದಿರುವಂತಹ ಸ್ಪರ್ಧಿಗಳಿಗೆ ಎಷ್ಟು ವೋಟ್ ಆಗ್ತದೆ ಅದನ್ನು ಕೂಡ ನೋಡ್ತಾ ಹೋಗೋಣ. 6ನೇ ಪ್ಲೇಸ್ ಇಂದಾನೆ ಶುರು ಮಾಡೋದಾದ್ರೆ ಟೋಟಲ್ ಆಗಿ ವೋಟುಗಳು ಎಷ್ಟಾಗ್ತವೆ ಅಂತ ಹೇಳಿದ್ರೆ ನಂಬರ್ ಡಿಜಿಟಲ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ರಘು ಅವರಿಗೆ 1,94,00,000 ವೋಟ್ ಆದ ರೀತಿನಲ್ಲಾಗತ್ತೆ. ಪೂರ್ತಿ ನಂಬರ್ ಬೇಕು ಅಂತ ಹೇಳಿದ್ರೆ 1,94,03,398 ವೋಟುಗಳು ಆದ ರೀತಿನಲ್ಲಾಗತ್ತೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಧನುಷ್ ಗೌಡ ಅವರಿಗೆ ಬರೋಬ್ಬರಿ 13,12,00,000
4,123 ಓಟುಗಳು ಆದ ರೀತಿನಲ್ಲಾಗುತ್ತೆ. ಹಾಗೆಯೇ ಕಾವ್ಯ ಶೈವ, ಸೊ ಕಾವ್ಯ ಶೈವ ಅವರಿಗೆ ಬರೋಬ್ಬರಿ 13,65,12,543 ಓಟುಗಳು ಆದ ರೀತಿನಲ್ಲಾಗುತ್ತೆ. ಹಾಗೆಯೇ ಅಶ್ವಿನಿ ಗೌಡ ಅವರು, ಸೊ ಕಾವ್ಯ ಅವರಿಗಿಂತ ಜಾಸ್ತಿ ಓಟ್ಗಳನ್ನ ಪಡ್ಕೊಂಡಿದ್ದಾರೆ ಇವರು. ಸೊ ಇವರಿಗೆ ಎಷ್ಟು ಓಟ್ ಆದ ರೀತಿನಲ್ಲಾಗುತ್ತೆ ಅಂತ ಹೇಳಿದ್ರೆ ಬರೋಬ್ಬರಿ 14,21,45,876 ಓಟುಗಳು ಆದ ರೀತಿನಲ್ಲಾಗುತ್ತೆ. ಹಾಗೆಯೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಬರೋಬ್ಬರಿ 31,15,32,564 ಓಟುಗಳು ಆದ ರೀತಿನಲ್ಲಾಗುತ್ತೆ. ಹಾಗೆಯೇ ಗಿಲ್ಲಿ ನಟ ಅವರು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದು ಅದೇನಾದ್ರೂ 13 ಕೋಟಿ ಓಟ್ ಈ ಸ್ಲಾಟ್ ಅಲ್ಲಿ ಬಂದಿದ್ದೇ ಹೌದಾಗಿದ್ರೆ 72,62,65,98 ಓಟುಗಳು ಬಂದ ರೀತಿನಲ್ಲಾಗತ್ತೆ. ಕ್ರೇಜಿ ನಂಬರ್ಸ್ ಅಂತಾನೆ ಹೇಳಬಹುದು. ಅದೇನಾದ್ರೂ 1,34,00,000 ಅನ್ನೋದಾಗಿದ್ರೆ 60 ಕೋಟಿ ಓಟುಗಳು ಬಂದ ರೀತಿನಲ್ಲಾಗತ್ತೆ. ಸೊ ಹೀಗಾಗಿ ಈ ಗಿಲ್ಲಿ ನಟ ಅವರಿಗೆ ಎಷ್ಟು ಓಟ್ ಬಂದಿದೆ, 60 ಕೋಟಿನ ಅಥವಾ 72 ಕೋಟಿನ? ಸೊ ಕನ್ಫ್ಯೂಷನ್ ಸ್ವಲ್ಪ ಇದೆ, ಬಟ್ ನನಗನ್ಸೋ ಪ್ರಕಾರ 72 ಕೋಟಿ ಅಂತ ಅನ್ನಿಸ್ತಾ ಇದೆ. ಸೊ 72 ಕೋಟಿ ಇರಬಹುದು, ಅದು 13 ಕೋಟಿ ಓಟೇನೆ ಈ ಸ್ಲಾಟ್ ಅಲ್ಲಿ ಬಂದಿರಬಹುದು ಅಂತ ನನ್ನ ಅನಿಸಿಕೆ. ಅದೇನಾದ್ರೂ ಅದು 1 ಕೋಟಿ ಓಟ್ ಆಗಿದ್ರೆ ಟೋಟಲ್ ಆಗಿ ಅವರಿಗೆ ಗಿಲ್ಲಿ ನಟ ಅವರಿಗೆ 60 ಕೋಟಿ ಓಟ್ ಆದ ರೀತಿನಲ್ಲಾಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಗಿಲ್ಲಿ ನಟ ಅವರಿಗೆ ಈ ಸ್ಲಾಟ್ ಅಲ್ಲಿ 13 ಕೋಟಿ ಓಟ್ ಬಂದಿರಬಹುದಾ ಅಥವಾ 1.34 ಕೋಟಿ ಓಟ್ ಬಂದಿರಬಹುದಾ? ನನಗೇಕೋ 13 ಕೋಟಿನೇ ಅಂತ ಅನಿಸ್ತಾ ಇದೆ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇದು ಕೊನೆಯ ಸ್ಲಾಟ್ ಆಗಿರುತ್ತೆ, ಮತ್ತೆ ಗಿಲ್ಲಿ ಅವರು ಅವರ ಫ್ಯಾನ್ಸ್ ಏನಿದ್ರೆ ಸಖತ್ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿನೇ ತುಂಬಾ ಜನ ಓಟನ್ನ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಕಡೆ ಕ್ಷಣದಲ್ಲಿ ಹಾಕೋಣ, ಹೊಸ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡ್ಬಿಡೋಣ, ಹೊಸ ದಾಖಲೆಯನ್ನ ಮಾಡೋಣ ಅನ್ನೋದಕ್ಕೋಸ್ಕರ ತುಂಬಾ ಜನ ವೇಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಆ ರೀತಿ ಕೂಡ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಅಥವಾ 1.34 ಕೂಡ ಆಗಿರಬಹುದೇನೋ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡಿ. ಬಟ್ ನನ್ನ ಒಪಿನಿಯನ್ ಮೋಸ್ಟ್ಲಿ 13 ಕೋಟಿ ಓಟ್ ಆಗಿದೆ. ಸೊ ಟೋಟಲ್ ಆಗಿ ಅವರಿಗೆ 72 ಕೋಟಿ ಓಟ್ ಆದ ರೀತಿನಲ್ಲಾಗುತ್ತೆ ಗಿಲ್ಲಿ ನಟ ಅವರಿಗೆ, ಮತ್ತೆ ಅವರನ್ನೇ ಈ ಸಲ ಟ್ರೋಫಿ ಎತ್ತಿ ಹಿಡಿತಾರೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಫಿನಾಲೆ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಸಿಗೋದು ಬಾಕಿ ಇದಾವೆ. ಹಾಗೆಯೇ ತುಂಬಾ ಜನ ಈಗಾಗಲೇ ಫಿನಾಲೆ ಆಗೋಯ್ತು, ಅವ್ರು ವಿನ್ನರ್ ಆಗಿದ್ದಾರೆ, ಇವ್ರು ರನ್ನರ್ ಆಗಿದ್ದಾರೆ, ಇವರಿಗೆ 3ನೇ ಪ್ಲೇಸ್ ಅಂತೆ, ಇವರಿಗೆ 4ನೇ ಪ್ಲೇಸ್, 5, 6. ಸೊ ಈ ರೀತಿಯಾಗಿ ಸಾಕಷ್ಟು ಸುದ್ದಿಗಳನ್ನ ನೀವು ಈಗಲೇ ಕೇಳಲಿಕ್ಕೆ ಶುರು ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಂತೂ ಶೂಟಿಂಗ್ ಮುಕ್ತಾಯ ಆಗಿದೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಬಟ್ ಅದೆಲ್ಲ ನಂಬಲಿಕ್ಕೆ ಹೋಗಬೇಡಿ. ಸೊ ಶೂಟಿಂಗ್ ಏನಿದೆ ಅದು ಶುರು ಆಗಿದೆ, ಬಟ್ ಏನಪ್ಪಾ ಅಂತ ಹೇಳಿದ್ರೆ ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ಸೊ ಅದೆಲ್ಲ ನಡೆಯೋದು 3 ಗಂಟೆ ನಂತರನೇ. ಸೊ ಮಧ್ಯಾಹ್ನ 3 ಗಂಟೆ ನಂತರನೇ, ಆಲ್ಮೋಸ್ಟ್ 4:15, 5 ಗಂಟೆ ಅಂತೂ ಆಗೇ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ತನಕ ಬರುವಂತಹ ಯಾವುದೇ ನ್ಯೂಸ್ಗಳನ್ನ ನಂಬಲಿಕ್ಕೆ ಹೋಗಬೇಡಿ. ಅದೆಲ್ಲ ಜಸ್ಟ್ ಊಹಾಪೋಹ ಆಗಿರತ್ತೆ. ಹಾಗೇನೆ ಸುಮ್ಮನೆ ರ್ಯಾಂಡಮ್ ಆಗಿ ಗೆಸ್ ಮಾಡ್ತಾ ಇರ್ತಾರೆ ಅಷ್ಟೇನೆ. ಫಾರ್ ಎಕ್ಸಾಂಪಲ್ ತುಂಬಾ ಜನ ಗಿಲ್ಲಿ ವಿನ್ ಅಂತ ಹೇಳ್ತಾ ಇರ್ತಾರೆ, ತುಂಬಾ ಜನ ರಕ್ಷಿತಾ ವಿನ್ ಅಂತ ಹೇಳ್ತಾ ಇರ್ತಾರೆ, ಮತ್ತು ಕೆಲವರು ಎಲ್ರಿಗೂ ಕೂಡ ಶಾಕ್ ಅಶ್ವಿನಿ ಗೌಡನೇ ವಿನ್ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನಂಬಲಿಕ್ಕೆಲ್ಲ ಹೋಗ್ಬೇಡಿ. ಯಾಕಂತಂದ್ರೆ ಮೊದಲನೇ ಎಲಿಮಿನೇಷನ್ 6ನೇ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧೆಯ ಬಗ್ಗೆ ಗೊತ್ತಾಗೋದೇನೆ 3:30, 4 ಗಂಟೆ ನಂತರ. ಅದಾದ ನಂತರ 5 ಗಂಟೆ, 6 ಗಂಟೆ, ಸೊ ಆ ಸುಮಾರಿಗೆ 5ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅದು ಗೊತ್ತಾಗತ್ತೆ. ಇದೇ ರೀತಿಯಾಗಿ ಮುಂದುವರಿತಾ ಹೋಗಿ ರಾತ್ರಿ ಒಂದು 9 ಗಂಟೆ ನಂತರನೇ ಸರಿಯಾಗಿ ಗೊತ್ತಾಗೋದು ಯಾರು ವಿನ್ನರ್, ಯಾರು ರನ್ನರ್ ಅಪ್ ಅಂತ ಹೇಳಿ. ಸೊ ಅಲ್ಲಿ ತನಕ ಯಾವುದೇ ಒಂದು ಫೇಕ್ ನ್ಯೂಸ್ಗಳನ್ನ ನಂಬಲಿಕ್ಕೆ ಹೋಗಬೇಡಿ. ತುಂಬಾ ಜನ 100% ಅಶ್ವಿನಿ ಅವರು ವಿನ್ ಅಂತ ಪೋಸ್ಟ್ ಮಾಡೇ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಟ್ವಿಟರ್ ಅಲ್ಲೂ ಕೂಡ ತುಂಬಾ ಜನ ಪೋಸ್ಟ್ ಮಾಡಬಹುದು. ಕೆಲವರು ರಕ್ಷಿತಾ ವಿನ್ ಅಂತ ಪೋಸ್ಟ್ ಮಾಡಬಹುದು, ಬಟ್ ಕೆಲವರು ಗಿಲ್ಲಿ ಅಂತ ಕೂಡ ವಿನ್ ಪೋಸ್ಟ್ ಮಾಡಿರ್ತಾರೆ. ಯಾಕಂತಂದ್ರೆ ಸಾಕಷ್ಟು ಓಟ್ ಬಂದಿರುತ್ತೆ ಅಂತ ಹೇಳಿ. ಬಟ್ ಯಾವುದೇ ವಿಷಯನ ಸದ್ಯಕ್ಕಂತೂ ನಂಬಲಿಕ್ಕೆ ಹೋಗ್ಬೇಡಿ. ಅದು ಯಾವುದು ಕೂಡ ಅಫಿಷಿಯಲ್ ನ್ಯೂಸ್ ಆಗಿರೋದಿಲ್ಲ. ಟಿವಿನಲ್ಲಿ ಅನೌನ್ಸ್ ಆಗುತ್ತೆ 11ರಿಂದ 12 ಗಂಟೆ ಸುಮಾರು ಆಗಬಹುದು. ಬಟ್ ಫಿನಾಲೆ ಒಂದು ಏನಿದೆ ಅದು ಶೂಟಿಂಗ್ ಏನಿದೆ ಅದು ಅರೌಂಡ್ 8ರಿಂದ 9 ಗಂಟೆ. ಸೊ ಆ ಸಮಯದಲ್ಲಿ ಅಥವಾ ಅದಕ್ಕೂ ಲೇಟ್ ಕೂಡ ಆಗಬಹುದು. ಆ ಸಮಯದಲ್ಲಿ ರಿಯಲ್ ಆಗಿ ಯಾರು ವಿನ್ ಆಗಿದ್ದಾರೆ ಅನ್ನೋದು ಶೂಟಿಂಗ್ ಅಲ್ಲಿ ಗೊತ್ತಾಗತ್ತೆ. ನೋಡೋಣ. ಅದಾದ ನಂತರ ಏನಾದರೂ ನ್ಯೂಸ್ ಬಂದ್ರೆ 9 ಗಂಟೆ ನಂತರ ಏನ್ ನ್ಯೂಸ್ ಬರುತ್ತೆ ಸೊ ಆ ನ್ಯೂಸ್ ಅನ್ನು ನೀವು ನಂಬಬಹುದು. ಅದಕ್ಕೂ ಮೊದಲು ಬರುವಂತಹ ನ್ಯೂಸ್ಗಳನ್ನ ನಂಬಿ. ಸೊ ಅದೇನೇ ನಿಜ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಚಾನ್ಸಸ್ ಇರುತ್ತೆ, ಬಟ್ ಅದೇನೇ ಫಿಕ್ಸ್ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಅಫಿಷಿಯಲ್ ನ್ಯೂಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ವೇಟ್ ಮಾಡಬೇಕು. ಬಟ್ ನನಗೆ ಈಗಲೂ ಅನಿಸ್ತಾ ಇದೆ ಗಿಲ್ಲಿನೇ ವಿನ್ನರ್ ಆಗೋದು ಅಂತ ಹೇಳಿ. ರನ್ನರ್ ಅಪ್ ಮೋಸ್ಟ್ಲಿ ರಕ್ಷಿತಾ ಅಥವಾ ಅಶ್ವಿನಿ ಇಬ್ಬರಲ್ಲೊಬ್ಬರನ್ನ ಮಾಡಬಹುದೇನೋ. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.